ನಮ್ಮ ಜೊತೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಈಗ ಸರ್ವೆಗಳನ್ನ ನೋಡ್ತಾ ಇದ್ವಿ ಲೋಕಸಭಾ ಚುನಾವಣೆ, ಏನ್ ಹೇಳ್ತೀರಾ ಸರ್? ಈ ದೇಶದ ಜನ ದೇಶಕ್ಕೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು. ರಾಹುಲ್ ಗಾಂಧಿ ಇನ್ನ ಹುಡುಗಾಟದ ಹುಡುಗ. ಅವ್ರಿಗೆ ದೇಶನ ನಡ್ಸಕ್ ಕೊಟ್ರೆ ದೇಶದ ಪಾಡು ಅಧೋಗತಿ ಆಗುತ್ತದೆ. ಮತ್ತೆ ಕಾಂಗ್ರೆಸ್ ಅವರು ಲೂಟಿಕೋರರು. ಇಡೀ ಕರ್ನಾಟಕವನ್ನ ಲೂಟಿ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಕಳಿಸ್ತಾ ಇದ್ದಾರೆ. ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶ ಎಲ್ಲ ಕಡೆ ಇಲ್ಲಿ ಲೂಟಿ ಹೊಡೆಯೋದು ಕಳಿಸೋದು. ಒಂದು ವರ್ಷದ ಸಾಧನೆ ಅಂದ್ರೆ ಈಗ 187 ಕೋಟಿ ಲೂಟಿ ಹೊಡೆದಿದ್ದಾರೆ. ಚೆಕ್ಕಲ್ಲಿ ಲೂಟಿ ಹೊಡೆದಿದ್ದಾರೆ ಕಾಂಗ್ರೆಸ್ ಅವರು. ಈ ತರ ಕಾಂಗ್ರೆಸ್ ಲೂಟಿಗೋರರ ಪಾರ್ಟಿ ಅಂತ ಹೇಳಿ ಜನ ವೋಟ್ ಮಾಡಿಲ್ಲ. ಕಾಂಗ್ರೆಸ್ ಅವರ ಈ ಫ್ರೀ ಅಂತ ಇದಾರಲ್ಲ, ಇವೆಲ್ಲ ಏನು ವರ್ಕೌಟ್ ಆಗಿಲ್ಲ. ಆ ದೃಷ್ಟಿಯಿಂದ ಈ ರಿಸಲ್ಟ್ ಏನು ಎಕ್ಸಿಟ್ ಪೋಲ್ ಅಲ್ಲಿ ಬಂದಿದೆ, ಅದನ್ನ ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತೆ ರಿಯಲ್ ಪೋಲ್ ಆದ್ಮೇಲೆ ಇನ್ನೂ ನಮ್ಗೆ ಹೆಚ್ಚಿನ ಸ್ಥಾನ ಬರ್ಬೋದು. ಒಳ್ಳೆ ಈ ಎಲ್ಲ ಸಮೀಕ್ಷೆಗಳು, ಯಾವುದೇ ಸಮೀಕ್ಷೆನೂ ಕೂಡ ಬಿಜೆಪಿ 300 ದಾಟುತ್ತೆ ಅಂತ ಕೊಟ್ಟಿದ್ದಾರೆ. ಬಿಜೆಪಿ ಒಂದೇ. ಆದ್ರಿಂದ ಸಂತೋಷ ತರುವಂತ ವಿಚಾರ. ಕೆಲವರು ಹೇಳ್ತಾ ಇದ್ರು ಏನು ಬಿಜೆಪಿ ಅವರು 400 ಸೀಟನ್ನ ದಾಟ್ತಾರೆ ಅಂತ ಸುಮ್ಮನೆ ಸುದ್ದಿ ಹಬ್ಬಿಸ್ತಾ ಇದ್ರೆ, ಅವರ ವೇವ್ ಕಮ್ಮಿ ಆಗ್ತಾ ಇದೆ, ಕಾಂಗ್ರೆಸ್ನ ಗ್ಯಾರಂಟಿ ವರ್ಕೌಟ್ ಆಗುತ್ತೆ, ಮೋದಿಯ ಇಮೇಜ್ ಸಹ ಡೌನ್ ಆಗ್ತಾ ಇದೆ ಅಂತ. ನಾವು ಚುನಾವಣೆಯಲ್ಲಿ ಇದೆಲ್ಲ ನಮ್ದು ಒಂದು ಸ್ಟ್ರಾಟಜಿ ಇದೆ. ಈಗ ಡಿ ಕೆ ಶಿವಕುಮಾರ್ 20 ಮೇಲೆ ಗೆಲ್ತೀನಿ ಅಂದ್ರು. ಯಾವ ಸಮೀಕ್ಷೆಯಲ್ಲಿ 20 ಬಂದಿದೆ ಅವ್ರಿಗೆ? ಕರ್ನಾಟಕದಲ್ಲಿ 20 ಸ್ಥಾನ ಗೆಲ್ತೀನಿ ಅಂದ್ರು. ಯಾವ ಸಮೀಕ್ಷೆಯಲ್ಲಿ? ಡಬಲ್ ಡಿಜಿಟ್ಗೆ ಬಂದಿಲ್ಲ ಅವರು. ಅದರಿಂದ ಅವರು ಅವರ ಸ್ಟ್ರಾಟಜಿಯನ್ನ ಮಾಡಿದ್ದಾರೆ, ನಾವು ನಮ್ಮ ಸ್ಟ್ರಾಟಜಿ. ನಾವು ಹತ್ತತ್ರ ಹೋಗ್ತಾ ಇದೀವಿ. ಈಗ 365, 70 ಈ ತರ ಎಲ್ಲ ತೋರಿಸ್ತಾ ಇದ್ದಾರೆ. ಇನ್ನೊಂದು 30 ಶಾರ್ಟೇಜ್ ಇರ್ಬೋದು. ನೋಡೋಣ, ರಿಸಲ್ಟ್ ಬಂದ್ಮೇಲೆ 400 ಹೋಗ್ಬೋದು. ಕಳೆದ ಬಾರಿಗಿಂತ ಈ ಸರಿ ನಾವು 1 ಸೀಟ್ ಆದ್ರೂ ಜಾಸ್ತಿ ಆಗೇ ಆಗ್ತೀವಿ. ಅದು ಅಚೀವ್ಮೆಂಟ್. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಈ ಸರ್ವೆ ಗಿರ್ವೆನೆಲ್ಲ ನಂಬಲ್ಲ, ನಾವು ಡಬಲ್ ಡಿಜಿಟ್ ಕರ್ನಾಟಕದಲ್ಲಿ ದಾಟ್ತೀವಿ ಅಂತ. ಡಿ ಕೆ ಶಿವಕುಮಾರ್ನ ಜನ ನಂಬಲ್ಲ, ಡಿ ಕೆ ಶಿವಕುಮಾರ್ ಸರ್ವೆ ನಂಬಲ್ಲ ಅಷ್ಟೇ. ಅಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ. ವರ್ಕೌಟ್ ಆಗೋದು ಇಲ್ಲ, ಜನ ಈಸ್ಕೊಂತಾರೆ ಅಷ್ಟೇ. ಈಸ್ಕೊಂಡ್ಮೇಲೆ ಅದೇನು ಅವ್ರು ದುಡ್ಡು ಕೊಡ್ತಾರಾ? ವರ್ಕೌಟ್ ಆಗೋದು ಡಿ ಕೆ ಶಿವಕುಮಾರ್ ಮನೆಯಿಂದ, ಸಿದ್ದರಾಮಯ್ಯ ಮನೆಯಿಂದ ದುಡ್ಡು ಕೊಟ್ಟಿದ್ರೆ ವರ್ಕೌಟ್ ಆಗಿರೋದು. ಇದು ಅವ್ರ ದುಡ್ಡು, ಜನಗಳ ದುಡ್ಡು ಜನಗಳು ಕೊಟ್ರೆ ವರ್ಕೌಟ್ ಎಲ್ಲ ಆಗ್ತದೆ. ಹಂಗಾರೆ ಕರ್ನಾಟಕದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯನ್ನು ನೋಡ್ಬೋದಾ? ಕೇಂದ್ರದಲ್ಲಿ 400 ಸೀಟು ಬಿಜೆಪಿ ಹೊಡೆದ್ರೆ ಜನ ತೀರ್ಮಾನ ಮಾಡ್ಬಿಟ್ಟಿದಾರಲ್ಲ. ಜನ ಇದೇ ರಿಸಲ್ಟ್ ಬಂದ್ರೆ ಜನ ತೀರ್ಮಾನ ಈ ಕಾಂಗ್ರೆಸ್ ತೊಲಗಲಿ ಅನ್ನೋದೇ ತೀರ್ಮಾನ. ಇದಿಷ್ಟು ವಿಪಕ್ಷ ನಾಯಕರಾಗಿದ್ದ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.